ನಮಸ್ಕಾರ. ನನ್ನ ಹೆಸರು ರೀಮ್ ಸೋಕಾರ್ ಚನ್ನಪ್ಪಳೆ, ಕಾರ್ಯದರ್ಶಿ ಮಾತಾಡ್ತಿರೋದು. ಪ್ರತಿ ಒಂದು ಬಿಜೆಪಿ ಸರ್ಕಾರ ತೋರಿಸ್ತಾ ಇದೆ ಅಂದ್ರೆ ಜನಗಳಿಗೆ ಕಣ್ಬಿಸ್ತಾ ಇದೆ. ನೋಡಿ ನಾವೇನೇನ್ ಮಾಡ್ತಾ ಇದೀವಿ ಅಂತ ನೋಡಿ ಅಂತ ಕಣ್ಬಿಸ್ತಾ ಇದ್ರೆ ನಮ್ ಜನಗಳು ನೋಡ್ತಾ ಇಲ್ಲ. ಲಾಠಿ ಚಾರ್ಜ್, ಮಸೀದಿ, ಹಿಂದೂ ಮುಸ್ಲಿಮ್ಸ್ ಎಲ್ಲ ತೋರಿಸ್ತಾರೆ. ಇನ್ನೂ ನಮ್ ಜನಗಳಿಗೆ ಕಣ್ಬಿಸ್ತಾ ಇಲ್ಲ. ಕಣ್ ಬಿಚ್ಚಿ ಯಾವ ಕಣ್ಬಿಸ್ತಾ ಇದ್ರೆ 15 ವರ್ಷ ಹುಡುಗಿರಿ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಯಾರು ಪೊಲೀಸ್? ಇವರು ಪೊಲೀಸ್ ನಲ್ಲಿ ಮೆಡಲ್ ಇಲ್ಲ, ಹೆಸರು ಇಲ್ಲ. ಎಲ್ಲಿಂದ ಬಂದ್ರೆ ಇವರು ಗುಂಡಾಗಳು ಎಲ್ಲಿಂದ ಬಂದು ತಲೆಗೆ, ಮುಖಕ್ಕೆ, ಕಾಲ್ಗೆ ನಾಯಿ ಹೊಡೆದಂಗೆ ಹೊಡಿತಾ ಇದ್ರ? ಯಾರ ರಾಜಕೀಯ ಮಾಡ್ತಾರ ಬಿಜೆಪಿ ಅವ್ರು ಹೇಳಿ ನೀವು? ಯಾರ ರಾಜಕೀಯ ಮಾಡ್ತಾರ ನೀವು? ಅಲ್ಗ ರಾಜಕೀಯ ಮಾಡ್ತಾ ಇದ್ರ ನೀವು? ಚಿಕ್ಕ ಮಕ್ಳಿಗೆಲ್ಲ ಹೊಡಿತಾ ಇದ್ರ ನೀವು? ನಾಳೆ ಭವಿಷ್ಯ ಅವರು, ನಮ್ ಇಂಡಿಯಾ ಯುವಕರು ಭವಿಷ್ಯ, ಅವ್ರ ಮೇಲೆ ರಾಜಕೀಯ ಮಾಡಿ ಹೊಡಿತಾ ಇದ್ರ ನೀವು? ಎಂತ ರಾಜಕೀಯ ಮಾಡ್ತಾ ಇದ್ರು ಮೋದಿ ಅವರೇ, ಅಮಿತ್ ಶಾ ಅವರೇ? ಎಲ್ಲಿದ್ರ ನೀವು? ಸಣ್ಣ ವಿಷಯಕ್ಕೆಲ್ಲ ಬತ್ರ ನೀವು? ಬಿಜೆಪಿ ಕಾರ್ಯಕರ್ತರು, ಎಂಪಿಗಳು, MLA ಬತ್ರಲ್ಲ, ಈಗೆಲ್ಲಿದ್ರ ನೀವು? ಬಂದ್ಬಿಟ್ಟು ತೋರ್ಸಿ, ಹೋಗ್ಬಿಟ್ಟು ಮೋದಿ ಹತ್ರ ಮಾತಾಡಿ ಯಾವ ತರ ಹಲ್ಕ ರಾಜಕೀಯ ಮಾಡ್ತಾರೆ ಅಂತ ತೋರ್ಸಿ. ಅವ್ರಿಗೆ ರಕ್ತ ಬರ್ತಾ ಇದೆ. ನಾನು ಹೇಳಕ್ಕೆ ನಮ್ಗೆ ರಾಜಕೀಯ ಬರ್ತಾ ಇದೆ ಮೇಡಮ್. ರಕ್ತ ಬಂದ್ಬಿಟ್ಟು ಮಾತಾಡ್ತಾ ಇದ್ರೆ ಇದೆಲ್ಲ ಸರಿ ಇಲ್ಲ. ಮೊದ್ಲು ಹೋಗ್ಬಿಟ್ಟು ಸ್ಟೂಡೆಂಟ್ಸ್ಗೆ ಕೇಳಿ, ಏನು ಅವ್ರ ಕಷ್ಟ ಸುಖ ಕೇಳಿ. ಅಪ್ಪ ಅಮ್ಮ ಸಾಲ ಪಾಲ ಮಾಡಿ ಓದಿಸೋದು ಮಕ್ಕಳಿಗೆ ಅಂತ ಅವ್ರಿಗೆ ಬಿಟ್ಬಿಟ್ಟು ನೀವು ಪೇಪರ್ ಲೀಕೇಜ್ ಮಾಡ್ಬಿಟ್ಟು ನೀವು ಯಾರು ಬೇಕು ಸೆಲೆಕ್ಷನ್ ಮಾಡ್ತೀರಾ, ಯಾರು ಬೇಕು ಮಾಡಲ್ಲ ಅಂತ ಹೇಳಿದ್ರೆ ಇದು ಯಾವತ್ತು ಸರಿ ಇಲ್ಲ. ನಾಳೆ ನಮ್ಮ ಸರ್ಕಾರ ಬಂದೇ ಬರ್ತದೆ. ಕಾಂಗ್ರೆಸ್ ಒಬ್ಬೊಬ್ಬರಿಗೆ ಎಳಿತೀವಿ ನಾವು. ಯಾರ್ಯಾರು ಏನೇನು ಮಾಡಿದೀರಾ ಒಬ್ಬೊಬ್ಬರಿಗೆ ಹೇಳ್ದೆ ನಾವು ತಗೋತೀವಿ. ಇದನ್ನ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.